ಅವನ್ನೆಲ್ಲನೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅವೆಲ್ಲನೂ ಕೂಡ ಮಾಡಿಕೊಡ್ತೀವಿ. ಮೇಜರಾಗಿ ಡ್ಯಾಮೇಜ್ ಆಗಿದ್ದರೆ ಅವೆಲ್ಲ ಮಳೆ ಆದಮೇಲೆ ಮಾಡಬೇಕು. ಮೋಟಾರಬಲ್ ರೋಡ್ಗಳು ಮಾಡಿಕೊಡ್ಲಿಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ಈ ಸಾರಿ 50% ನಾರ್ಮಲ್ ಮಳೆಗಿಂತ 50% ಜಾಸ್ತಿ ಮಳೆ ಆದದ್ರಿಂದ ಆಗಿದೆ. ಆದರೂ ಕೂಡ ಸುದೈವ ಒಬ್ಬರು ಸತ್ತಿಲ್ಲ, ಪ್ರಾಣಹಾನಿ ಆಗಿಲ್ಲ. ಬರೀ 5 ಜನ ಮಾತ್ರ ಇಂಜೂರ್ಡ್ ಆಗಿದ್ದಾರೆ. ಅದು ಸಣ್ಣ ಪುಟ್ಟ ಇಂಜುರಿ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ರಿಲೀಫ್ ಮೆಜರ್ಸ್ಗಳನ್ನ ತಗೊಂಡಿದ್ದೀವಿ. ಸೊ ಇನ್ನೂ ಕೂಡ ಮಳೆ ಬೀಳುತ್ತೇ ಇದೆ. ಸೊ ಏನೇನು ಡ್ಯಾಮೇಜ್ ಆಗುತ್ತೆ, ರಸ್ತೆಗಳು ಡ್ಯಾಮೇಜ್ ಆಗ್ಬೋದು, ಸೇತುವೆಗಳಾಗ್ಬೋದು, ಎಲೆಕ್ಟ್ರಿಕ್ ಪೋಲ್ಗಳಾಗ್ಬೋದು, ಮನೆಗಳು ಆಗ್ಬೋದು, ಅವೆಲ್ಲಕ್ಕೂ ಕೂಡ ಸರ್ಕಾರ ಪರಿಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಪ್ರಾಮಾಣಿಕವಾಗಿ ನಾವೆಲ್ಲ ಇದನ್ನು ಕೂಡ ಮಾಡ್ತೀವಿ. ಮತ್ತು ಇದನ್ನು ಕೂಡ ನೋಡಿದೆ, ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ. ಆ DC ಆಫೀಸ್ ಹಿಂದ್ಗಡೆ ತಡೆಗೋಡೆ ಇದೆಯಲ್ಲ, ಅದನ್ನ ಹಿಂದೆ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಬಂದು ನೋಡಿದ್ದೆ ನಾನು 21ನಲ್ಲಿ. ಈಗ ಮತ್ತೆ ಬಂದು ನೋಡಿದ್ದೀನಿ. ನಾನು ಹೇಳಿದ್ದೀನಿ, ಕಾಂಟ್ರಾಕ್ಟರು ಸ್ವಲ್ಪ ವಿಳಂಬ ಆಗಿದೆ, ಈ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು. PWD ಚೀಫ್ ಇಂಜಿನಿಯರ್ ಎಲ್ರಿ, ಬಾರಪ್ಪ ಸತ್ಯನಾರಾಯಣ ನೋಡಿ, ಇವರು ಸೆಕ್ರೆಟರಿ PWD, ಇವ್ರಿಗೆ ಸೂಚನೆ ಕೊಟ್ಟಿದ್ದೀನಿ, ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೆ ಮತ್ತೆ ವಿಳಂಬ ಹಾಕೂಡುದು. ಏನಾರ ಇದ್ರೆ ಕೇಳಿ. ಜಾಸ್ತಿ ಇದ್ರೆ ಅದು ಸರ್ವೆ ಮಾಡಿಸ್ತೀವಿ ನಾವು. ಇನ್ನೊಂದು ಸಾರಿ ಸರ್ವೆ 28 ಹೆಕ್ಟೇರ್ಸ್, ನಾಟ್ ಎಕರ್ಸ್, ಹೆಕ್ಟೇರ್ಸ್. 28 ಇನ್ನು ಜಾಸ್ತಿ ಇದೆಯಲ್ರಿ. ಈಗ ಸೋಯಿಂಗ್ ಅವ್ರ ಪ್ರಕಾರ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಹೆಚ್ಚಾಗಿದ್ರೆ ನಾವು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಬೆಳೆ ಹಾನಿ ಆಗಿದೆ ಆ ಎಲ್ಲ ಕಡೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೂ ತೀರ್ಮಾನ ಮಾಡಿಲ್ಲ, ಮಾಡ್ತೀವಿ. ಯಾರು? ಅಶ್ವತ್ಥನಾರಾಯಣ ಸರ್ಕಾರ ನಡೆಸೋದು, ಅವರ ಸರ್ಕಾರ ನಡೆಸ್ತಾರ. ಅವ್ರು ಎಷ್ಟು ಕೊಟ್ಟಿದ್ರಂತೆ ನಿಂಗೆ ಹೇಳಿದ್ರೆ, ಅವ್ರು ಎಷ್ಟು, ನಾವು ಎಷ್ಟು ಕೊಟ್ಟು ಅಂತ. ನಾವು ತೀರ್ಮಾನ ಮಾಡಿ ಎಲ್ಲ ಸರ್ವೆ ರಿಪೋರ್ಟ್ ಎಲ್ಲ ತರ್ಸಕ್ಕೆ ಹೇಳಿದ್ದೀವಿ. ಆಮೇಲೆ ಕ್ಯಾಬಿನೆಟ್ನಲ್ಲಿ ಇಟ್ಟು ವಿ ವಿಲ್ ಟೇಕ್ ಎ ಡಿಸಿಷನ್.